ನಮಸ್ಕಾರ, ಎಜುನೆಟಿಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2026ನೇ ಸಾಲಿನ ಜೂನ್ ಆವೃತ್ತಿಯ ಯುಜಿಸಿ ನೆಟ್ಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹೌದು, ಅಸಿಸ್ಟೆಂಟ್ ಪ್ರೊಫೆಸರ್ಗಳಾಗಬೇಕು, JRF ಕ್ವಾಲಿಫೈ ಆಗಬೇಕು ಅನ್ನುವಂಥ ಆಕಾಂಕ್ಷಿಗಳಿಗೆ ಒಂದೊಳ್ಳೆ ಅವಕಾಶ ಇದು. ಯುಜಿಸಿ ನೆಟ್ ಅನ್ನ ಕ್ವಾಲಿಫೈ ಆದರೆ ನಾವು ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಸಿಗೋದರ ಜೊತೆಗೆ ನೀವೇನಾದರೂ PhD ಮಾಡ್ತೀರಿ ಅಂದ್ರೆ ನಿಮಗೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅವಾರ್ಡ್ ಅನ್ನು ಕೂಡ ಇದೇ ಸಂದರ್ಭದಲ್ಲಿ ಅನೌನ್ಸ್ ಮಾಡಲಾಗುತ್ತೆ. ಸೊ 2026ನೇ ಸಾಲಿನ ಜೂನ್ ಆವೃತ್ತಿಯ ಈ ಯುಜಿಸಿ ನೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸಿಕೊಡುವ ಪ್ರಯತ್ನವನ್ನು ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಯಾವುದೇ ತಪ್ಪಿಲ್ಲದಂತೆ ಹೇಗೆ ನೀವು ಯುಜಿಸಿ ನೆಟ್ಗೆ ಅರ್ಜಿ ಸಲ್ಲಿಸಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ಖಂಡಿತವಾಗಿಯೂ ಹಂಚ್ಕೊಂತೀನಿ. ಯುಜಿಸಿ ನೆಟ್ ಅಂದ್ರೇನು, ಎಷ್ಟು ವಿಷಯಗಳಲ್ಲಿ ಬರೆಯಬಹುದು, ಯಾವಾಗ ಅರ್ಜಿ ಸಲ್ಲಿಸಬೇಕಾಗುತ್ತೆ, ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಏನಿದೆ, ಎಷ್ಟು ಶುಲ್ಕವನ್ನು ಭರಿಸಬೇಕಾಗುತ್ತೆ ಅನ್ನುವಂತಹ ಎಲ್ಲ ವಿವರಗಳನ್ನು ಕೂಡ ಈ ವಿಡಿಯೋದ ಮೂಲಕ ನೋಡ್ತಾ ಹೋಗೋಣ. ಸೊ ಆತ್ಮೀಯರೇ, NTA ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ ಅದು ಪ್ರತಿ ವರ್ಷ 2 ಬಾರಿ ಯುಜಿಸಿ ನೆಟ್ ಅನ್ನ ಕಾಲ್ಫಾರ್ಮ್ ಮಾಡುತ್ತೆ, ಜೂನ್ ಮತ್ತು ಡಿಸೆಂಬರ್ ಆವೃತ್ತಿಯಲ್ಲಿ. ಈಗಾಗಲೇ 2025ನೇ ಸಾಲಿನ ಡಿಸೆಂಬರ್ ಆವೃತ್ತಿಯ ಯುಜಿಸಿ ನೆಟ್ ಪರೀಕ್ಷೆ ಮುಗಿದಿತ್ತು. ಕೀ ಆನ್ಸರ್ ಗಳನ್ನು ಕೂಡ ಬಿಡುಗಡೆ ಮಾಡಿ ಅಂತಿಮವಾಗಿ ರಿಸಲ್ಟ್ ಅನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಮುಂದುವರೆದು ಈ ಮುಂದಿನ ಸಾಲಿನ ಅಂದ್ರೆ ಜೂನ್ ಆವೃತ್ತಿಯ ನೆಟ್ ಪರೀಕ್ಷೆಗೆ ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗಿದೆ. ಒಟ್ಟು 85 ವಿಷಯಗಳಲ್ಲಿ ಈ ಒಂದು CBT ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನ ನಡೆಸಲಾಗುತ್ತೆ. ಸೊ ಇದು ಒಂದು ಆನ್ಲೈನ್ ಮೂಲಕ ನಡೆಯುವಂತಹ ಎಕ್ಸಾಮ್ ಆಗಿರುತ್ತೆ. ದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ವಿಲ್ ಕಂಡಕ್ಟ್ ಯುಜಿಸಿ ನೆಟ್ ಜೂನ್ 2026 ಫಾರ್ 85 ಸಬ್ಜೆಕ್ಟ್ಸ್ ಇನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮೋಡ್ ಆಸ್ ಪರ್ ಸ್ಕೆಡ್ಯೂಲ್ ಗಿವನ್ ಇನ್ ಟೇಬಲ್ ಬಿಲೋ. ಸೊ ಯಾವಾಗ ಅರ್ಜಿ ಸಲ್ಲಿಕೆ ಆರಂಭ ಆಗುತ್ತೆ, ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನುವಂಥ ವಿವರಗಳನ್ನು ನೋಡೋಣ. ಸೊ ಆನ್ಲೈನ್ ಅಪ್ಲಿಕೇಶನ್ ಆರಂಭ ಆಗಿದೆ ಈಗಾಗಲೇ 29ನೇ ಏಪ್ರಿಲ್ 2026ನೇ ತಾರೀಕಿನಿಂದ ಮೇ 20ನೇ ತಾರೀಕಿನ ತನಕ ಕೂಡ ನೀವು ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಮುಕ್ತವಾದಂತಹ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಹಾಗೆ ನೀವು ಎಕ್ಸಾಮ್ ಫೀಸ್ ಅನ್ನು ಕಟ್ಟೋದಕ್ಕೆ ಕೊನೆಯ ದಿನಾಂಕ ಮೇ 20 ಆಗಿರುತ್ತೆ. ರಾತ್ರಿ 11:50 ತನಕ ಕೂಡ ನೀವು ಈ ಒಂದು ಫೀಸ್ ಅನ್ನು ಪೇ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಏನಾದರೂ ಕರೆಕ್ಷನ್ಸ್ ಮಾಡಬೇಕಿತ್ತು ಅಂತಂದ್ರೆ ನೀವು ಮೇ 22ನೇ ತಾರೀಕಿನಿಂದ ಮೇ 24ನೇ ತಾರೀಕಿನವರೆಗೂ ಕೂಡ ಎಡಿಟ್ ವಿಂಡೋ ಅನ್ನು ಬಿಡ್ತಾರೆ, ಕರೆಕ್ಷನ್ ವಿಂಡೋ ಬಿಡ್ತಾರೆ. ಅವಾಗ ಏನಾದರೂ ತಪ್ಪುಗಳಾಗಿತ್ತು, ಮಾಡಿಫಿಕೇಶನ್ಸ್ ಮಾಡಬೇಕಿತ್ತು, ಎಡಿಟ್ ಮಾಡಬೇಕಿತ್ತು ಅಂದ್ರೆ ಆ ಸಂದರ್ಭದಲ್ಲಿ ನೀವು ಎಡಿಟ್ ಅನ್ನು ಕೂಡ ಮಾಡೋದಕ್ಕೆ ಅವಕಾಶ ಇರುತ್ತೆ. ಯಾವಾಗ ಅನೌನ್ಸ್ ಮಾಡ್ತಾರೆ ಎಕ್ಸಾಮ್ ಸಿಟಿಯನ್ನು ಅಂದ್ರೆ ಜೂನ್ 10ನೇ ತಾರೀಕಿನಷ್ಟೊತ್ತಿಗೆ ಎಕ್ಸಾಮ್ ಸಿಟಿಯನ್ನು ಕೂಡ ಅನೌನ್ಸ್ ಮಾಡ್ತಾರೆ. ಹಾಗೆ ಅಡ್ಮಿಟ್ ಕಾರ್ಡ್ ಅನ್ನು ಬಿಡೋದು ಕೂಡ ಜೂನ್ 15ನೇ ತಾರೀಕಿನಷ್ಟೊತ್ತಿಗೆ ಅಡ್ಮಿಟ್ ಕಾರ್ಡ್ ಅನ್ನು ಬಿಡ್ತಾರೆ. ಅದರ ಜೊತೆಗೆ ಯಾವಾಗ ಎಕ್ಸಾಮ್ ಇದೆ ಅಂದ್ರೆ 22ನೇ ಜೂನ್ ನಿಂದ 30ನೇ ಜೂನ್ ತನಕ ಸ್ಕೆಡ್ಯೂಲ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಜೂನ್ 22ನೇ ತಾರೀಕಿಗೆ ಆರಂಭ ಆದ್ರೆ 30ನೇ ತಾರೀಕಿನ ತನಕ ಕೂಡ ಪರೀಕ್ಷೆಗಳು ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ಪರೀಕ್ಷಾ ಕೇಂದ್ರಗಳಲ್ಲಿ ನಡೀತಾವೆ. ಸೊ ಯುಜಿಸಿ ನೆಟ್ ಅನ್ನ ನೀವು ಆಯ್ದ ವಿಷಯಗಳಲ್ಲಿ ನಿಮ್ದೇನು PG ಸಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟ್ನಲ್ಲಿ ತೆಗೆದುಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಒಟ್ಟಾರೆ 85 ಸಬ್ಜೆಕ್ಟ್ಗಳನ್ನ ಗಮನಿಸ್ತಾ ಇದ್ವಿ. ಯಾವುದೇ ಭಾಷೆ ಇರ್ಬೋದು ಅಥವಾ ಕೋರ್ ವಿಷಯ ಇರ್ಬೋದು, ಅದು ನಿಮಗೆ ಯಾವುದು PG ಆಗಿದೆ ಆ PG ವಿಷಯವನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಸೆಂಟರು, ಡೇಟು ಮತ್ತೆ ಶಿಫ್ಟ್ ಅನ್ನು ಅನೌನ್ಸ್ ಮಾಡೋದು ಅಡ್ಮಿಟ್ ಕಾರ್ಡ್ನ ಪ್ರಕಾರ ನಾವು ಮಾಹಿತಿನ ಕೂಡ ನೋಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಇನ್ನು ಫೀಸ್ ಎಷ್ಟಿದೆ, ಅಪ್ಲಿಕೇಶನ್ ಫೀಸ್ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಜನರಲ್ ಮತ್ತೆ ಅನ್ರಿಸರ್ವ್ಡ್ ಅವರಿಗೆ 1,150 ರೂಪಾಯಿನ ನಿಗದಿಪಡಿಸಲಾಗಿದೆ. GM ಮತ್ತೆ ಅನ್ರಿಸರ್ವ್ಡ್ ಅವರಿಗೆ. ಅದರಲ್ಲಿ ಜನರಲ್ EWS ನವರಿಗೆ, OBC ನಾನ್ ಕ್ರಿಮಿಲೇಯರ್ ಅವರಿಗೆ 600 ರೂಪಾಯಿನ ನಿಗದಿಪಡಿಸಲಾಗಿದೆ. EWS ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರುವಂತವರು. ಹಾಗೆ SC ST ಮತ್ತೆ ಪರ್ಸನ್ ವಿತ್ ಡಿಸಬಿಲಿಟಿ ಹಾಗೆ ಥರ್ಡ್ ಜೆಂಡರ್ ಇರುವಂತವರಿಗೆ 325 ರೂಪಾಯಿಯನ್ನ ನಿಗದಿಪಡಿಸಲಾಗಿದೆ. ಇನ್ನು ನಾವು ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ನೀವು ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಳ್ಳೋದ್ರ ಮೂಲಕ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ನಂತರ ಆನ್ಲೈನ್ ಮೂಲಕ ಫೀಸನ್ನು ಪಾವತಿ ಮಾಡಿ ಕನ್ಫರ್ಮೇಷನ್ ಪೇಜನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಮ್ಮ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಬೇರೆ ಯಾವುದೇ ಮಾಧ್ಯಮದ ಮೂಲಕ, ಮೋಡ್ನ ಮೂಲಕ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಓನ್ಲಿ ಒನ್ ಅಪ್ಲಿಕೇಶನ್ ಇಸ್ ಟು ಬಿ ಸಬ್ಮಿಟೆಡ್ ಬೈ ಅ ಕ್ಯಾಂಡಿಡೇಟ್. ಒಬ್ಬರಿಂದ ಒಂದೇ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಕೂಡ ಇರುತ್ತೆ. ಹಾಗೆ ಇಮೇಲ್ ಮತ್ತೆ ಮೊಬೈಲ್ ನಂಬರ್ ಎರಡನ್ನೂ ಕೂಡ ನಾವು ಪ್ರಾಪರ್ ಆಗಿ ಕೊಡಬೇಕಾಗುತ್ತೆ. ಬಿಕಾಸ್ ಮುಂದಿನ ನಮ್ಮ ಎಲ್ಲ ಕಮ್ಯುನಿಕೇಷನ್ಸ್ಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದಾಗಿರುತ್ತೆ. ಹಾಗಾಗಿ 2026ನೇ ಸಾಲಿನ UGC ನೆಟ್ ಪರೀಕ್ಷೆಗೆ ತಯಾರಿ ಮಾಡ್ಕೊತಾ ಇದ್ದೀರಿ ಅಂತಂದ್ರೆ ಸೊ ಇದೊಂದು ಒಳ್ಳೆ ಅವಕಾಶ. ಜೂನ್ ಆವೃತ್ತಿಯ ಪರೀಕ್ಷೆನ ತೆಗೆದುಕೊಂಡು ನೀವು ನಿಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಆಗುವ ಕನಸನ್ನ, JRF ಕ್ವಾಲಿಫೈ ಆಗುವ ಕನಸನ್ನ ನನಸು ಮಾಡಿಕೊಳ್ಬಹುದು ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ನಾನು ಈಗಾಗಲೇ UGC ನೆಟ್ ಪರೀಕ್ಷೆ ಅಂದ್ರೆ ಏನು, ಎಷ್ಟು ವಿಷಯಗಳಿರ್ತವೆ, ಏನು ಬೆನಿಫಿಟ್ಸ್ ಇದಾವೆ ಏನು ಅನ್ನುವಂಥ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡಿದ್ದೀನಿ. ಅದರ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋನ ಒಂದ್ಸಲ ಡಿಟೇಲ್ಡ್ ಆಗಿ ನೋಡ್ಕೊಳ್ಳಿ. ಬಿಕಾಸ್ ಅದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಒಂದು ಐಡಿಯಾ ಸಿಗುತ್ತೆ. ಅಂಡ್ ಇದು ಜಸ್ಟ್ ಒಂದು ಪರಿಚಯ, ಅಧಿಸೂಚನೆಯ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ. ಪ್ರಮುಖ ದಿನಾಂಕಗಳು, ಅರ್ಜಿ ಸಲ್ಲಿಸುವ ವಿಧಾನ, ಶುಲ್ಕ ಇರಬಹುದು ಇತ್ಯಾದಿಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಹೇಗೆ ಅರ್ಜಿ ಸಲ್ಲಿಸಬೇಕು ಯಾವುದೇ ತಪ್ಪಿಲ್ಲದಂತೆ ಅನ್ನುವಂತಹ ಮತ್ತೊಂದು ವಿಡಿಯೋದ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.